ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ವಿಶೇಷವಾಗಿ ಮಿಥುನ ರಾಶಿಯವರ ಜೀವನದಲ್ಲಿ ನಡೆಯುವಂತಹ ವಿಶೇಷವಾದ ಬದಲಾವಣೆ ಏಪ್ರಿಲ್ 1, 2, 3, 4, 5 ದಿನಗಳ ನಂತರ ನಿಮ್ಮ ಜೀವನದಲ್ಲಿ ಏನು ಸಂಭವಿಸುತ್ತದೆ? ಖಂಡಿತವಾಗಿ ಏಪ್ರಿಲ್ 2ನೇ ತಾರೀಕು ಬಹಳ ವಿಶೇಷವಾಗಿರುವಂತಹ ಶಕ್ತಿಯುತವಾಗಿರುವ ಹುಣ್ಣಿಮೆ ಕೂಡ ಇರೋದ್ರಿಂದ ಹುಣ್ಣಿಮೆಯ ಪ್ರಭಾವ ನಿಮ್ಮ ಜೀವನದ ಮೇಲೆ ನೇರವಾಗಿ ಪರಿಣಾಮವನ್ನು ಬೀರಬಹುದು. ಒಟ್ಟಾರೆಯಾಗಿ ಏಕೆಂದರೆ ಗ್ರಹಗಳ ವಿಶೇಷವಾದ ಬದಲಾವಣೆ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಸಮಸ್ಯೆಯನ್ನು ದೂರ ಮಾಡುತ್ತೆ. ನಿಮ್ಮ ಮನೆಯಲ್ಲಿ ಇರ್ತಕ್ಕಂತಹ ತೊಂದರೆಗಳನ್ನು ಸಹ ತೆಗೆದುಹಾಕಬಹುದು. ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಬರ್ತಕ್ಕಂತಹ ಅದೃಷ್ಟವನ್ನು ಯಾರೂ ಕೂಡ ತಡೆಯುವುದಕ್ಕೆ ಸಾಧ್ಯವಿಲ್ಲ. ನಿಮ್ಮ ಮನೆ ಮತ್ತು ಮನಸ್ಸುಗಳಲ್ಲಿ ಯಾವಾಗಲೂ ಕೂಡ ವಿಚಿತ್ರವಾದ ಘಟನೆ ಸಂಭವಿಸೋಕೆ ಸಾಧ್ಯವಾಗುತ್ತೆ. ಖಂಡಿತವಾಗಿ ನಿಮಗೆ ಇರುವಂತಹ ಪ್ರತಿಯೊಂದು ಕಷ್ಟವನ್ನು ನೆನಪಿಸಿಕೊಳ್ಳಿ. ಆ ಎಲ್ಲ ಕಷ್ಟಗಳು ಪರಿಹಾರವಾಗಿದೆ ಎಂದು ದೇವರಲ್ಲಿ ಭಕ್ತಿಯಿಂದ ಒಂದು ವಿಶೇಷವಾದ ವಿನಂತಿಯನ್ನು ಮಾಡಿಕೊಳ್ಳಿ. ನಂತರ ನಿರಾಳವಾಗಿರಿ. ನಿಮ್ಮ ಕೆಲಸ ಖಂಡಿತವಾಗಿ ಸಫಲವಾಗುತ್ತದೆ. ಈಗ ನನ್ನ ಮಾತುಗಳನ್ನು ಗಮನದಿಂದ ಕೇಳಿ. ನಿಮ್ಮ ಎಲ್ಲ ಗಮನಗಳನ್ನು ಬೇರೆ ಕಡೆ ಬಿಡಬೇಡಿ. ಏಕೆಂದರೆ ಈ ಸಮಯದಲ್ಲಿ ನಾವು ತಿಳಿಸುವಂತಹ ಮಾಹಿತಿ ನಿಮ್ಮ ಜೀವನಕ್ಕೆ ಒಂದು ಪರಿಪೂರ್ಣವಾದ ಅರ್ಥವನ್ನು ಕೊಡುತ್ತದೆ. ನಿಮ್ಮ ಎಲ್ಲ ಕಷ್ಟಗಳಿಗೆ ಪರಿಹಾರವನ್ನು ವಿಶೇಷವಾಗಿ ಸೂಚಿಸಲಾಗುತ್ತದೆ. ಇದು ನಿಮ್ಮ ಜೀವನದ ಅತ್ಯಂತ ವಿಶೇಷವಾಗಿರುವಂತಹ ಸಮಯ ಎಂದು ತಿಳಿದುಕೊಳ್ಳಿ. ಈ ಸಂದರ್ಭದಲ್ಲಿ ಈ ಸಮಯವನ್ನು ನಿರ್ಲಕ್ಷಿಸೋದು ಎಂದರೆ ನಿಮ್ಮ ಕೈಯಿಂದಲೇ ಒಂದು ಅಪರೂಪವಾದ ಅವಕಾಶವನ್ನು ಕಳೆದುಕೊಳ್ಳುವುದಾಗಿದೆ. ಹಲವಾರು ವರ್ಷಗಳ ನಂತರ ಅಂದರೆ ಕಳೆದ 2-3 ವರ್ಷಗಳ ನಂತರ ನಿಮ್ಮ ಜೀವನದಲ್ಲಿ ಹಲವಾರು ರೀತಿಯ ತೊಂದರೆಗಳು ಕಷ್ಟಗಳು ಬಂದಿರಬಹುದು. ಅಂದರೆ ಕಳೆದ 18 ತಿಂಗಳುಗಳ ನಂತರ ಬಂದಂತಹ ಈ ಒಂದು ಅದ್ಭುತವಾದ ಅವಕಾಶ ಮತ್ತೆ ಸಿಗೋದಿಲ್ಲ. ಇದೇ ರೀತಿ ನಿಮ್ಮ ಜೀವನದಲ್ಲಿ ಮುಂದೆ ಆಗುವಂತಹ ಬರುವಂತಹ ಅದೃಷ್ಟವನ್ನು ಕೈಬಿಟ್ಟು ಹೋಗದಂತೆ ಮಾಡಿಕೊಂಡರೆ ಖಚಿತವಾಗಿ ಮುಂದೆ ಪಶ್ಚಾತ್ತಾಪ ಪಡಬೇಕಾಗುತ್ತೆ. ಮುಂದಿನ 5 ದಿನಗಳ ನಂತರ ನಿಮ್ಮ ಮನೆಯಲ್ಲಿ ನೀವು ಈ ತಪ್ಪನ್ನು ಅರಿತುಕೊಂಡು ಬಹಳವಾಗಿ ಪಶ್ಚಾತ್ತಾಪ ಪಡಬಹುದು. ಒಟ್ಟಾರೆಯಾಗಿ ಮಿಥುನ ರಾಶಿಯವರೇ, ನೀವು ಈಗಾಗಲೇ ನಿಮ್ಮ ಜೀವನದಲ್ಲಿ ಕಳೆದು ಹೋದ ಸಮಯದಲ್ಲಿ ಎಷ್ಟು ಕಷ್ಟಗಳು ಮತ್ತು ದುಃಖವನ್ನು ಅನುಭವಿಸಿದ್ದೀರಿ ಎಂಬುದು ನಮಗೆ ಗೊತ್ತಿದೆ. ನಿಮ್ಮ ಕುಂಡಲಿಯಲ್ಲಿ ನಡೆಯುತ್ತಿರುವಂತಹ ಗ್ರಹಗಳ ದುರ್ಬಲ ಸ್ಥಿತಿಯ ಕಾರಣದಿಂದಾಗಿ ನಿಮ್ಮ ಪ್ರಯತ್ನಗಳು ಫಲ ಕೊಡದೆ ನಿಂತು ಹೋಗುತ್ತಿದ್ದವು. ನೀವು ಕೈಕಟ್ಟಿ ಕುಳಿತುಕೊಂಡವರಲ್ಲ. ನಿಮ್ಮ ಜೀವನವನ್ನು ಸುಧಾರಿಸಲು ಸಾಕಷ್ಟು ಪ್ರಯತ್ನವನ್ನು ಮಾಡಿದ್ದೀರಾ. ಪ್ರತಿಯೊಂದು ಸಮಸ್ಯೆಗೆ ಎದುರಾಗಿ ನಿಂತಿದ್ದೀರಾ. ಆದರೂ ಕೂಡ ಕೆಲವೊಮ್ಮೆ ನಿಮ್ಮ ಜೀವನದಲ್ಲಿ ಗ್ರಹಗಳ ಪ್ರಭಾವದಿಂದಾಗಿ ನಿಮ್ಮ ಶ್ರಮಕ್ಕೆ ತಕ್ಕ ಫಲ ಸಿಗುತ್ತಿಲ್ಲ. ಇದರಿಂದಾಗಿ ಅನೇಕ ಬಾರಿ ನಿಮಗೆ ತೋರುತ್ತಿತ್ತು, ನಾನು ಇಷ್ಟು ಪ್ರಯತ್ನ ಮಾಡಿದ್ದೇನೆ, ಆದರೂ ಕೂಡ ನನ್ನ ಕೆಲಸಗಳು ಏಕೆ ಆಗುತ್ತಿಲ್ಲ ಎಂದು. ಖಂಡಿತವಾಗಿ ಆದರೆ ಈ ರಾಶಿ ಚಕ್ರದವರಿಗೆ ಇದು ಒಂದು ಸತ್ಯವನ್ನು ತಿಳಿದುಕೊಳ್ಳುವಂತಹ ವಿಶೇಷವಾದ ಸಮಯ. ನಿಮ್ಮ ಜೀವನದಲ್ಲಿ ಪ್ರತಿಯೊಂದು ಬಾಗಿಲು ಮುಚ್ಚಿದಂತೆ ಕಾಣಿಸುತ್ತದೆ. ನಿಮ್ಮ ಯಾವುದೇ ರೀತಿಯ ಅವಕಾಶಗಳು ಕಾಣುತ್ತಿರಲಿಲ್ಲ. ಕೆಲವೊಮ್ಮೆ ಪರಿಸ್ಥಿತಿಗಳು ಅಷ್ಟೊಂದು ಕಠಿಣವಾಗಿರುತ್ತಿತ್ತು. ಮನುಷ್ಯ ತನ್ನ ಕೈಯಲ್ಲಿ ಏನೂ ಇಲ್ಲದಂತೆ ಭಾಸವಾಗುತ್ತದೆ. ಕೆಲವರು ನಿಮ್ಮ ಬಗ್ಗೆ ಏನು ಬೇಕಾದರೂ ಹೇಳುತ್ತಿದ್ದರು, ನಿಮ್ಮ ಮುಂದೆ ಸಿಹಿ ಮಾತುಗಳನ್ನು ಆಡುತ್ತಿದ್ದರು. ಆದರೆ ನಿಮ್ಮ ಹಿಂದೆ ನಿಮ್ಮ ಜೀವನದ ಬಗ್ಗೆ, ನಿಮ್ಮ ಬೆಳವಣಿಗೆಯ ಬಗ್ಗೆ ಕೆಟ್ಟ ಮಾತುಗಳನ್ನು ಆಡ್ತಾರೆ. ಅದನ್ನು ತಡೆಯಲು ಪ್ರಯತ್ನ ಮಾಡ್ತಾರೆ. ಈ ಸಮಯ ಈ ರಾಶಿ ಚಕ್ರದವರ ಬಾಳನ್ನು ಬಂಗಾರ ಮಾಡುವಂತಹ ಸಹಜವಾಗಿ ನೀವು ಪ್ರಯತ್ನ ಮಾಡ್ತಿರ್ತಕ್ಕಂತಹ ಕೆಲಸಗಳು ವಿಫಲವಾಗ್ತಾ ಇತ್ತು. ಆದರೆ ನೀವು ಸಹಜವಾಗಿ ಧೈರ್ಯ ಇರುವಂತಹ ವ್ಯಕ್ತಿಗಳು. ನೀವು ಭಯ ಪಡುವಂಥವರಲ್ಲ. ನಿಮ್ಮೊಳಗಿನ ಶಕ್ತಿಯನ್ನು ಬಳಸಿಕೊಂಡು ಯಾವ ಸಮಸ್ಯೆಯನ್ನಾದರೂ ಕೂಡ ಎದುರಿಸಲು ಬಗೆಹರಿಸಲು ಪ್ರಯತ್ನಿಸ್ತೀರಾ. ಆದರೂ ಕೆಲವೊಮ್ಮೆ ಜೀವನದಲ್ಲಿ ನಿರಾಸೆಯ ಕ್ಷಣಗಳು ಬರುತ್ತವೆ. ಎಷ್ಟೇ ಕಷ್ಟ ಬಂದಾಗಲೂ ಕೂಡ ಮನುಷ್ಯನು ದೇವರನ್ನು ನೆನಪಿಸಿಕೊಳ್ತಾನೆ. ದೇವರು ನನ್ನ ಪ್ರಾರ್ಥನೆ ಯಾವಾಗ ಕೇಳುತ್ತೆ ಎಂದು ಕೇಳಿಕೊಳ್ತಾನೆ. ಖಂಡಿತವಾಗಿ ಮಿಥುನ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಈಗ ಕೂಡ ಈ ರೀತಿಯ ಕ್ಷಣಗಳು ಬಂದಿರಬಹುದು. ನಿಮ್ಮ ಕಣ್ಣುಗಳಲ್ಲಿ ಕಣ್ಣೀರು ಕೂಡ ಬಂದಿರಬಹುದು. ಆದರೆ ಇಂದು ನಾನು ನಿಮಗೆ ಒಂದು ಅದ್ಭುತವಾದ ಅತ್ಯಂತ ಮಹತ್ವದ ವಿಷಯವನ್ನು ಹೇಳಲು ಬಂದಿದ್ದೇನೆ. ನೀವು ಎದುರಿಸುತ್ತಿರುವಂತಹ ಎಲ್ಲ ಕಷ್ಟಗಳು ಈಗ ನಿಧಾನವಾಗಿ ದೂರವಾಗುತ್ತದೆ. ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ ಸಂಭವಿಸುತ್ತದೆ. ಈ ಬದಲಾವಣೆ ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಪರಿವರ್ತಿಸುವಂತಹ ಸಮಯ. ಇದರಿಂದ ನೀವು ಕಷ್ಟದಿಂದ ಶಾಶ್ವತವಾದ ಮುಕ್ತಿಯನ್ನು ಪಡೆದುಕೊಳ್ತೀರಾ. ಖಂಡಿತವಾಗಿ ಏಪ್ರಿಲ್ 1ರಿಂದ 5ನೇ ತಾರೀಕಿನವರೆಗೂ ಕೂಡ ನಿಮ್ಮ ಜೀವನದಲ್ಲಿ ಮತ್ತು ನಿಮ್ಮ ಮನಸ್ಸಿನಲ್ಲಿ ಒಂದು ದೊಡ್ಡ ಬದಲಾವಣೆಯ ಸಾಧ್ಯತೆ ಇರೋದ್ರಿಂದ ಈ ಒಂದು ಮಾಹಿತಿಯು ಖಂಡಿತವಾಗಿ ದೇವರ ಪ್ರತಿರೂಪ ನಿಮ್ಮ ಮನೆಯ ಮತ್ತು ನಿಮ್ಮ ಮನಸ್ಸನ್ನು ತಲುಪಿದೆ. ಖಂಡಿತವಾಗಿ ಇನ್ನು ಮುಂದೆ ನೀವು ಯಶಸ್ಸನ್ನು ತಲುಪೋದಕ್ಕೆ ವಿಶೇಷವಾಗಿ ಸಹಾಯಕವಾಗುತ್ತೆ. ಒಟ್ಟಾರೆಯಾಗಿ ಮಿಥುನ ರಾಶಿಯವರಿಗೆ ಈ ಒಂದು ಸಂದರ್ಭದಲ್ಲಿ ಈ ಮಾಹಿತಿ ನಿಮಗೆ ತಲುಪಿದೆ ಅಂದ ತಕ್ಷಣ ನಿಮ್ಮ ಜೀವನದಲ್ಲಿ ಒಂದು ಮಹತ್ತರವಾದ ಬೆಳಕು ಪ್ರಾರಂಭವಾಗುತ್ತದೆ. ಖಂಡಿತವಾಗಿ ಈ ಸಮಯದಲ್ಲಿ ಈ ಸಂದರ್ಭದಲ್ಲಿ ನೀವು ಅದನ್ನು ಅರ್ಥ ಮಾಡಿಕೊಳ್ಬೇಕು. ಪ್ರತಿಯೊಂದು ಕೆಲಸವೂ ಕೂಡ, ಪ್ರತಿಯೊಂದು ಕಾರ್ಯವೂ ಕೂಡ ದೇವರ ಒಂದು ಸಲಹೆ ಇಲ್ಲದೆ ಯಾವುದು ಕೂಡ ನಡೆಯೋದಕ್ಕೆ ಸಾಧ್ಯವಿಲ್ಲ. ಒಂದು ಹುಲ್ಲು ಕಡ್ಡಿ ಹಲುಗಾಡಬೇಕಂದ್ರೂ ಕೂಡ ಭಗವಂತನ ಪ್ರೇರೇಪಣೆ ಇರಬೇಕು ಅಂತ ದೊಡ್ಡವರು ಹೇಳ್ತಾರೆ. ಅದೇ ರೀತಿ ನಿಮ್ಮ ಜೀವನದಲ್ಲಿ ಈ ಮಾಹಿತಿ ಆಕಸ್ಮಿಕವಾಗಿ ಬಂದಿಲ್ಲ. ಅದು ದೇವರ ಮೂಲಕ ನಿಮ್ಮ ಹೊರಗೆ ಕೂಡ ತಲುಪಿಸಿರುವಂತಹ ವಿಶೇಷ
ವಿಶೇಷವಾದ ಶಕ್ತಿಯ ಪ್ರಾರ್ಥನೆ ಆಗಿರುತ್ತದೆ. ಪ್ರತಿಯೊಂದು ಮಾಹಿತಿಯನ್ನು ಅರ್ಥ ಮಾಡಿಕೊಳ್ಬೇಕು. ನಾವು ತಿಳಿಸುವಂತಹ ಪರಿಹಾರವನ್ನು ಅನುಸರಿಸುವ ಮೂಲಕ ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಪ್ರತಿಯೊಂದು ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಬಹುದು. ಕಷ್ಟಗಳಿಂದ ಕೂಡ ವಿಶೇಷವಾದ ಪರಿಹಾರವನ್ನು ಪಡೆದುಕೊಳ್ಳಬಹುದು. ಈ ಸಮಯದಲ್ಲಿ ನೀವು ಹಿಂದೆ ಉತ್ತರ ಕೊಡಲು ಸಾಧ್ಯವಾಗದೇ ಇರುವಂತವರಿಗೆ ಈಗ ಧೈರ್ಯವಾಗಿ ಉತ್ತರ ಕೊಡಬಲ್ಲಿರಿ. ನೀವು ಹಿಂದೆ ಅವಕಾಶ ಸಿಗದೆ ಹಿಂದುಳಿದಿದ್ದೀರಿ, ಆದರೆ ಈಗ ನಿಮ್ಮ ಮುಂದೆ ಹೊಸ ಅವಕಾಶಗಳ ಬಾಗಿಲು ತೆರೆಯುತ್ತದೆ. ಜನರು ಆಶ್ಚರ್ಯದಿಂದ ಕೇಳುತ್ತಾರೆ, ಇವನು ಹೇಗೆ ಇಷ್ಟು ಬೇಗ ಬದಲಾಗಿ ಶ್ರೀಮಂತನಾದ? ಇಲ್ಲಿಯವರೆಗೆ ಸಾಮಾನ್ಯ ವ್ಯಕ್ತಿಯಾಗಿದ್ದ, ಇಂದು ನೋಡಿದರೆ ಇಷ್ಟೊಂದು ಶ್ರೀಮಂತನಾಗಿದ್ದಾನೆ, ಕೋಟ್ಯಾಂತರ ರೂಪಾಯಿಗಳನ್ನು ಗಳಿಸಿಕೊಳ್ತಿದ್ದಾನೆ ಎಂದು ಎಲ್ಲರ ಕಣ್ಣುಗಳಲ್ಲಿ ಯಶಸ್ವಿ ವ್ಯಕ್ತಿಯಾಗಿ ಕಾಣಿಸಿಕೊಳ್ಳುವಂತಹ ಸಮಯ ಇದು. ಶೂನ್ಯದಿಂದ ಹೀರೋ ಆಗುವಂತಹ ಪರಿಸ್ಥಿತಿ, ಹಣ, ಸಂಪತ್ತು, ಗೌರವ, ಸಂತೋಷ ಎಲ್ಲವೂ ಕೂಡ ನಿಮ್ಮ ಜೀವನದಲ್ಲಿ ಪ್ರವೇಶ ಮಾಡುತ್ತದೆ. ಏಕೆಂದರೆ ವಿಶೇಷವಾಗಿ ಏಪ್ರಿಲ್ ತಿಂಗಳು 2ರಿಂದ 3ನೇ ತಾರೀಕು ಒಂದು ವಿಶೇಷವಾದ ಹುಣ್ಣಿಮೆ ಇರೋದ್ರಿಂದ ಗ್ರಹಗಳ ಸ್ಥಾನ ಬದಲಾವಣೆಯು ನಿಮ್ಮ ಜೀವನದ ಮೇಲೆ ವಿಶೇಷವಾದ ಶಕ್ತಿ ಮತ್ತು ಪ್ರೇರೇಪಣೆಯನ್ನು ನೀಡುತ್ತಿದೆ. ಒಟ್ಟಾರೆಯಾಗಿ ಎಲ್ಲಾ ರೀತಿಯ ಸಮಸ್ಯೆಗಳಿಂದ ಪರಿಹಾರ, ನಿಮ್ಮ ಜೀವನದ ಮೇಲೆ ಗ್ರಹಗಳ ಪರಿಣಾಮ ನೇರವಾಗಿರುವಂತಹ ಪ್ರವೇಶವನ್ನ ಮಾಡ್ತಾ ಇದೆ. ನಿಮ್ಮ ಮುಂದೆ ಇರ್ತಕ್ಕಂತಹ ಅಡೆತಡೆಗಳು ದೂರವಾಗುತ್ತದೆ. ನಿಮ್ಮ ದಾರಿಗೆ ಬಂದಿದ್ದ ಎಲ್ಲ ತೊಂದರೆಗಳು ಕಡಿಮೆಯಾಗುತ್ತದೆ. ಮತ್ತು ಈ ರಾಶಿ ಚಕ್ರದವರಿಗೆ ಒಂದು ವಿಷಯವನ್ನ ಮರೆಯಬಾರದು, ಅವಕಾಶ ಬಂದಾಗ ಅದನ್ನ ಹಿಡಿದುಕೊಳ್ಳೋದು ಅತ್ಯಂತ ಮುಖ್ಯ. ದೇವರು ಪ್ರತಿಯೊಬ್ಬರಿಗೂ ಕೂಡ ಅವಕಾಶ ಕೊಡುತ್ತಾನೆ, ಆದರೆ ಅದನ್ನ ಗುರುತಿಸೋದು ಮತ್ತು ಬೆಳೆಸಿಕೊಳ್ಳೋದು, ಉಳಿಸಿಕೊಳ್ಳೋದು ನಿಮ್ಮ ಕೈಯಲ್ಲಿರುತ್ತದೆ. ಮುಂದಿನ 5 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಕೆಲವು ಅದ್ಭುತ ಘಟನೆಗಳು ನಡೆಯುವಂತಹ ಸಾಧ್ಯತೆ ಇದೆ. ಆದ್ದರಿಂದ ಈ ಸಮಯದಲ್ಲಿ ನಿಮ್ಮ ಮನಸ್ಸನ್ನು ಸ್ಥಿರವಾಗಿಸಬೇಕು. ನಿಮ್ಮ ಯೋಜನೆಗಳನ್ನು ಯಾರಿಗೂ ಹೇಳಬಾರದು, ಏಕೆಂದರೆ ಈ ಕಲಿಯುಗದಲ್ಲಿ ಎಲ್ಲರನ್ನ ಕೂಡ ನಿಮ್ಮ ಯಶಸ್ಸನ್ನು ಬಯಸೋದಿಲ್ಲ. ಕೆಲವರು ನಿಮ್ಮ ಮುಂದೆ ನಗುತ್ತಾರೆ, ಆದರೆ ನಿಮ್ಮ ಹಿಂದೆ ನಿಮ್ಮನ್ನ ಕೆಳಗೆ ಬೀಳಿಸಲು ಸಂಚು ರೂಪಿಸುತ್ತಾರೆ. ಆದ್ದರಿಂದ ನಿಮ್ಮ ಯೋಜನೆಗಳನ್ನು ಗುಪ್ತವಾಗಿಡಬೇಕು. ಈ ಸಮಯ ನೀವು ಇಡುವಂತಹ ಪ್ರತಿಯೊಂದು ಹೆಜ್ಜೆ ಕೂಡ ಯಶಸ್ಸಿಗೆ ಸಂಪೂರ್ಣವಾಗಿ ಹತ್ತಿರವಾಗಿರುತ್ತದೆ. ಸರಿಯಾದ ಸಮಯದಲ್ಲಿ ಸರಿಯಾದ ಕಾರ್ಯಾಚರಣೆ ಮಾಡಿದರೆ ಖಂಡಿತ ನಿಮಗೆ ಯಶಸ್ಸನ್ನು ಯಾರೂ ತಡೆಯಲು ಸಾಧ್ಯವಾಗುವುದಿಲ್ಲ. ಈ ಸಮಯ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಆಸೆ ಕನಸುಗಳನ್ನು ಸಂಪೂರ್ಣವಾಗಿ ನನಸು ಮಾಡಿಕೊಳ್ಳಬಹುದು. ನಿಮ್ಮ ಕಂಡ ಕನಸನ್ನು ನನಸು ಮಾಡಿಕೊಳ್ಳೋಕೆ ಇರ್ತಕ್ಕಂಥ ಅಡೆತಡೆಗಳನ್ನು ನಿವಾರಣೆ ಮಾಡಿಕೊಳ್ಳಬಹುದಾಗಿದೆ. ಒಟ್ಟಾರೆಯಾಗಿ ಮಿಥುನ ರಾಶಿಯವರಿಗೆ ಈಗ ನಾವು ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವಂತಹ ಇನ್ನಷ್ಟು ಮಹತ್ತರವಾದ ವಿಷಯದ ಬಗ್ಗೆ ಮಾತನಾಡೋಣ. ಈ ಸಮಯದಲ್ಲಿ ಈ ರಾಶಿ ಚಕ್ರದವರಿಗೆ ವಿಶೇಷವಾಗಿ ನಡೆಯುತ್ತಿರುವಂತಹ ಪವಿತ್ರ ಸಮಯ, ವಿಶೇಷವಾದ ಶಕ್ತಿಯುತವಾದ ದಿನಗಳು ಬರ್ತಾ ಇದೆ. ಈ ಹುಣ್ಣಿಮೆ ದಿನಗಳಲ್ಲಿ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ದೇವರ ಆಶೀರ್ವಾದ ಮತ್ತು ಶುಭ ಫಲವನ್ನು ನೀಡುವಂತಹ ಸಂದರ್ಭ ಶುರುವಾಗುತ್ತೆ. ಈಗ ದೊಡ್ಡ ದೊಡ್ಡ ಬದಲಾವಣೆ ನಿಮ್ಮ ಜೀವನದಲ್ಲಿ ಶುಭ ಫಲವನ್ನು ನೀಡುವಂತಹ ಸಂದರ್ಭ. ಈ ಸಂದರ್ಭದಲ್ಲಿ 2026 ಏಪ್ರಿಲ್ 1ರಿಂದ 5ನೇ ತಾರೀಕಿನವರೆಗೆ ಕೂಡ ಇನ್ನು ಮುಂದಿನ ಹಲವಾರು ವರ್ಷ ಅಂದರೆ 2027ರವರೆಗೆ ಕೂಡ ಅದ್ಭುತವಾಗಿರುವಂತಹ ದೇವರ ಆಶೀರ್ವಾದ, ನೇರವಾದ ಕೃಪಾ ಕಟಾಕ್ಷ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ಉಂಟು ಮಾಡುತ್ತದೆ. ಮನುಷ್ಯರು ಕಷ್ಟಪಟ್ಟು ಕೆಲಸ ಮಾಡಿದರೆ ಒಂದು ಹೊತ್ತಿನ ಊಟವನ್ನು ಮಾತ್ರ ಸಂಪಾದನೆ ಮಾಡಿಕೊಳ್ಳಬಹುದು, ಆದರೆ ಅವರ ಅದೃಷ್ಟ ವಜ್ರದಂತೆ ಹೊಳಿತಾ ಇದ್ರೆ ಎಲ್ಲವನ್ನ ಕೂಡ ಅವರ ಕಡೆಗೆ ಆಕರ್ಷಣೆ ಮಾಡಿಕೊಳ್ಳಬಹುದು. ಶ್ರೀಮಂತಿಗೆ ಹಣವನ್ನು ಸುಲಭವಾಗಿ ಸಂಪಾದನೆ ಮಾಡಿಕೊಳ್ಳಬಹುದು. ಆದರೆ ಮಿಥುನ ರಾಶಿಯವರೇ, ಇಲ್ಲಿ ನಾವು ವಿಶೇಷವಾಗಿ ಮುಂದಿನ 5 ದಿನಗಳ ಬಗ್ಗೆ ಮಾತನಾಡ್ತಿದ್ದೇವೆ. ಈ 5 ದಿನಗಳು ನಿಮ್ಮ ಜೀವನದಲ್ಲಿ ಅದ್ಭುತವಾದ ಬದಲಾವಣೆಯನ್ನು ತರಬಲ್ಲದು. ನೀವು ಹಲವು ವರ್ಷಗಳಿಂದ ಕಾಯುತ್ತಿರುವಂತಹ ಕೆಲವು ಶುಭ ಘಟನೆಗಳು, ಶುಭ ಕೆಲಸಗಳು ಈಗ ಸಮಯದಲ್ಲಿ ಸಂಭವಿಸುತ್ತದೆ. ನಿಮ್ಮ ಜೀವನದ ಭಾಗ್ಯವು ಈ ಸಮಯದಲ್ಲಿ ನಿಮ್ಮ ಪರವಾಗಿ ಕೆಲಸ ಮಾಡುತ್ತೆ. ಹಲವಾರು ವರ್ಷಗಳಿಂದ ನಿಮ್ಮ ಜೀವನದಲ್ಲಿ ಇದ್ದಂತಹ ಅಡೆತಡೆಗಳು, ನಿಧಾನವಾಗಿ ಸಮಸ್ಯೆಗಳು ದೂರವಾಗ್ತಾ ಹೋಗುತ್ತೆ. ನಿಮ್ಮ ಕುಂಡಲಿಯಲ್ಲಿ ರೂಪುಗೊಳ್ಳುವಂತಹ ವಿಶೇಷವಾದ ಯೋಗ ನಿಮ್ಮ ಜೀವನದಲ್ಲಿ ಸಂಪತ್ತು, ಸಂತೋಷ, ಶಾಂತಿಯನ್ನು ತರುತ್ತದೆ. ಕೆಲವರು ಉದ್ಯೋಗದಲ್ಲಿ ಪ್ರಗತಿಯನ್ನು ಪಡೆದುಕೊಳ್ತಾರೆ, ಕೆಲವರಿಗೆ ಹೊಸ ವ್ಯಾಪಾರ ಅವಕಾಶಗಳು ದೊರೆಯಬಹುದು, ಇನ್ನು ಕೆಲವರಿಗೆ ಕುಟುಂಬದಲ್ಲಿ ಸಂತೋಷ, ನೆಮ್ಮದಿಯ ಸುದ್ದಿ ಬರುತ್ತದೆ. ವಿಶೇಷವಾಗಿ ಸಂತಾನಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಯನ್ನು ಎದುರಿಸಿರ್ತಕ್ಕಂತಹ ಕುಟುಂಬಕ್ಕೆ ಈ ಸಮಯ ಅತ್ಯಂತ ಶುಭಕರವಾಗಿರುತ್ತದೆ. ಇನ್ನು ನಿಮ್ಮ ಮನಸ್ಸಿನ ನೋವನ್ನು ಯಾವುದೇ ಕಾರಣಕ್ಕೂ ಬಿಟ್ಟು ಕೊಡಬೇಡಿ, ಏಕೆಂದರೆ ನಿಮ್ಮ ಮನಸ್ಸು ಎಷ್ಟು ಗಾಯಗೊಳ್ಳುತ್ತದೋ ಅಷ್ಟೇ ವಿಶೇಷವಾಗಿ ಶಕ್ತಿಯುತವಾಗಿ ಮತ್ತೆ ನೀವು ಮೇಲೆ ಎದ್ದೊಳಕ್ಕೆ ನಿಮಗೆ ಪ್ರೇರೇಪಣೆ ಸಿಗುತ್ತದೆ. ಈಗ ನಿಮ್ಮ ಜೀವನದಲ್ಲಿ ಅಸಾಧ್ಯವಾದದನ್ನು ಕೂಡ ಸಾಧಿಸುವಂತಹ ಸಂದರ್ಭ. ಈ ಸಮಯದಲ್ಲಿ ನಿಮಗೆ ಖಂಡಿತವಾಗಿ ದೇವರ ಪ್ರಾರ್ಥನೆಯ ಮೂಲಕ ನಿಮ್ಮ ಮನೋಕಾಮನೆಗಳನ್ನು ಈಡೇರಿಸಿಕೊಳ್ಳಬಹುದು. ಈ ಸಂದರ್ಭಗಳಲ್ಲಿ ಕುಟುಂಬಗಳಿಗೆ ವಿಶೇಷವಾಗಿ ಸಂತೋಷ ದೊರೆಯುವ ಸಾಧ್ಯತೆ ಇದೆ. ಅಷ್ಟೇ ಅಲ್ಲದೆ ಯಾವುದೇ ವಿಚಾರದಲ್ಲೂ ಕೂಡ ನೀವು ಮಾಡುತ್ತಿರುವಂತಹ ತಪ್ಪನ್ನು ಮುಂದುವರಿಸಬೇಡಿ. ಸಣ್ಣ ಪುಟ್ಟ ತಪ್ಪುಗಳು ನಿಮ್ಮ ಜೀವನದ ದೊಡ್ಡ ಸಮಸ್ಯೆ ಮಾಡಬಹುದು. ಆದ್ದರಿಂದ ನಿಮ್ಮ ಮನೆಯಲ್ಲಿ ಅಥವಾ ಜೀವನದಲ್ಲಿ ಯಾರಿಗೇ ಆದರೂ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆ ಇದ್ದರೆ ತಕ್ಷಣ ಅದನ್ನು ಬಗೆಹರಿಸಿಕೊಳ್ಳಿ. ಇನ್ನು ನಿಮ್ಮ ಜೀವನದಲ್ಲಿ ನಿಮ್ಮ ಭಾಗ್ಯವನ್ನು ಭವಿಷ್ಯಕ್ಕಾಗಿ ಉಳಿಸಿಕೊಳ್ಳಬೇಕು, ಏಕೆಂದರೆ ಜೀವನದಲ್ಲಿ ಯಾವಾಗ ಯಾವ ಪರಿಸ್ಥಿತಿ ಬರುತ್ತದೆ ಅಂತ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ಅಂತಹ ದಿನಗಳಲ್ಲಿ ನಾವು ಜೀವನ ಮಾಡ್ತಾ ಇರೋದ್ರಿಂದ ಖಂಡಿತ
ಖಂಡಿತವಾಗಿ ಹಣಕಾಸಿನ ವಿಚಾರದಲ್ಲಿ ನೀವು ಜಾಗರೂಕರಾಗಿರಬೇಕು. ಹಣವನ್ನು ಉಳಿಸಿಕೊಳ್ಳಬೇಕು. ನಿಮ್ಮ ಬಳಿ ಸಂಗ್ರಹಿಸಿದಂಥ ಹಣ ಇದ್ದರೆ ಯಾವುದೇ ಕಷ್ಟದ ಸಮಯದಲ್ಲೂ ಕೂಡ ಸುಲಭವಾಗಿ ಎದುರಿಸುವಂತಹ ಧೈರ್ಯ ತಾನಾಗೇ ಬರುತ್ತದೆ. ಆದರೆ ಹಣವನ್ನು ಸಂಪೂರ್ಣವಾಗಿ ಖರ್ಚು ಮಾಡಿಬಿಟ್ಟರೆ ಮುಂದಿನ ದಿನಗಳು ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬರಬಹುದು. ಆದ್ದರಿಂದ ಈ ಸಮಯದಲ್ಲಿ ಎಚ್ಚರಿಕೆಯಿಂದ ಜವಾಬ್ದಾರಿಯುತವಾಗಿ ಹೆಜ್ಜೆಯನ್ನು ಹಿಡಿ. ನಿಮ್ಮ ಕನಸನ್ನು ಶುದ್ಧವಾದ ಮನಸ್ಸಿನ ಮೂಲಕ, ಭಕ್ತಿಯ ಮೂಲಕ ನನಸು ಮಾಡಿಕೊಳ್ಳೋದಕ್ಕೆ ಈ ಸಮಯ ಸೂಕ್ತವಾಗಿ ನಿಮಗೆ ಸಾಧ್ಯ ಮಾಡಿಕೊಡುತ್ತೆ. ಈ ಸಂದರ್ಭದಲ್ಲಿ ಹಲವಾರು ಜನರು ಮಾಡುವಂತಹ ವಿಶೇಷವಾದ ಪರಿಹಾರವನ್ನು ಕೂಡ ನಾವು ತಿಳಿಸಿಕೊಡ್ತೇವೆ. ಈ ಪರಿಹಾರಗಳ ಮೂಲಕ ನಿಮ್ಮ ಮನೆ ಮತ್ತು ಮನಸ್ಸನ್ನು ಯಾವಾಗಲೂ ಕೂಡ ಬೆಳಕು ಮಾಡಿಕೊಳ್ಬಹುದು. ಹೌದು, ಮಿಥುನ ರಾಶಿಯವರೇ, ನಿಮ್ಮ ಮನೆಯಲ್ಲಿ ಮತ್ತು ಮನಸ್ಸುಗಳಲ್ಲಿ ಯಾವಾಗಲೂ ಕೂಡ ಜಗಳ, ಮನಸ್ತಾಪ, ಕದನ ಬರ್ತಾ ಇದೆ ಅಂದರೆ ಖಂಡಿತವಾಗಿ ಅದನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೂ ಕೂಡ ಒಂದು ವಿಶೇಷವಾದ ಪರಿಹಾರ ಇರುತ್ತೆ. ನೀವು ಇಲ್ಲಿಯವರೆಗೂ ಪಟ್ಟಂತಹ ಕಷ್ಟ ಸಾಕು, ಪರಿಶ್ರಮ ಸಾಕು. ಇನ್ನು ಮುಂದೆ ಸುಖದ ಸುಪ್ಪತ್ತಿಗೆಯಲ್ಲಿ ಜೀವನವನ್ನು ಮಾಡುವಂತಹ ಸಂದರ್ಭಗಳು ಸೃಷ್ಟಿಯಾಗ್ತಾ ಇರೋದ್ರಿಂದ ನೀವು ಬಹಳಷ್ಟು ಅದೃಷ್ಟವಂತರಾಗಿ ಎಲ್ಲ ಕ್ಷೇತ್ರದ ಮೇಲೂ ಕೂಡ ವಿಶೇಷವಾದ ವಿಜಯವನ್ನು ಸಾಧಿಸುವಂತಹ ಸಮಯ ಈಗ ಪ್ರಾರಂಭವಾಗ್ತಾ ಇದೆ. ನೀವು ಮಾಡುವಂತಹ ಕೆಲಸದಲ್ಲಿ ಹಲವಾರು ರೀತಿಯ ಭಾಗ್ಯದ ಬಾಗಿಲು ತೆರೆದುಕೊಳ್ಳುತ್ತದೆ. ಬಂದಂತಹ ಅವಕಾಶವನ್ನು ಸಂಪೂರ್ಣವಾಗಿ ಸದುಪಯೋಗ ಪಡಿಸಿಕೊಳ್ಳುವಂತಹ ಜವಾಬ್ದಾರಿ ನಿಮ್ಮ ಕೈಯಲ್ಲಿರುತ್ತೆ. ನೀವು ಯಾವುದೇ ಕೆಲಸ ಮಾಡಿದರೂ ಕೂಡ ಅದರಲ್ಲಿ ವಿಶೇಷವಾದ ವ್ಯಕ್ತಿಗಳ ಆಗಮನ ಶಕ್ತಿ, ಸಾಮರ್ಥ್ಯ, ಒಂದು ಆತ್ಮವಿಶ್ವಾಸವನ್ನು ತುಂಬುತ್ತೆ. ಧೈರ್ಯದಿಂದ ಎಲ್ಲ ಕೆಲಸವನ್ನು ಮುಂದುವರಿಸ್ತೀರಾ. ಆತ್ಮವಿಶ್ವಾಸದಿಂದ ನಿಮ್ಮ ಕೆಲಸವನ್ನು ನೀವು ಮಾಡೋದ್ರಿಂದ ಖಂಡಿತವಾಗಿ ನಿಮಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ. ಇನ್ನು ಹಲವಾರು ವರ್ಷಗಳವರೆಗೂ ಕೂಡ ನೀವು ಯಾವುದೇ ರೀತಿಯ ತೊಂದರೆಗೆ ಒಳಗಾಗೋದಿಲ್ಲ. ನಿಮ್ಮ ಮನಸ್ಸಿನ ಆರೋಗ್ಯವನ್ನು ಸ್ಥಿಮಿತದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಆಹಾರವನ್ನು ಸಮರ್ಪಕವಾಗಿ ವಿಶ್ರಾಂತಿಯನ್ನು ಪಡೆದುಕೊಳ್ಬೇಕು. ನಿಮ್ಮ ಜೀವನವನ್ನು ಒಂದು ವಿಶೇಷವಾಗಿ ಸಹಾಯ ಮಾಡುವಂತಹ ನಿಮ್ಮ ಮನಸ್ಸನ್ನು, ನಿಮ್ಮ ದೇಹವನ್ನು ಯಾವಾಗಲೂ ಕೂಡ ನಿಯಮಿತವಾಗಿ ಧ್ಯಾನದ ಮೂಲಕ ಕೇಂದ್ರೀಕರಿಸಬಹುದು. ನೀವು ನಿಮ್ಮ ಮನಸ್ಸಿನ ಆಸೆಗಳನ್ನು ಆದಷ್ಟು ಬೇಗ ಈಡೇರಿಸಿಕೊಳ್ಳಬಹುದು. ನಿಮ್ಮ ಮನಸ್ಸಿನಲ್ಲಿ ಧೈರ್ಯ ಮತ್ತು ನಂಬಿಕೆ ಹೆಚ್ಚಾಗುತ್ತದೆ. ಆದರೆ ಪ್ರಾರ್ಥನೆ ಮಾತ್ರ ಸಾಕಾಗೋದಿಲ್ಲ. ನಿಮ್ಮ ಪರಿಶ್ರಮವು ಅಗತ್ಯವಿರುತ್ತದೆ. ನೀವು ಮಾಡುವಂತಹ ಪ್ರತಿಯೊಂದು ಕೆಲಸದಲ್ಲಿ ಪ್ರಾಮಾಣಿಕತೆ ಇರಬೇಕು. ನಿಮ್ಮ ಪ್ರಯತ್ನಗಳಲ್ಲಿ ನಿರಂತರವಾಗಿ ಶ್ರಮ ಇರಬೇಕು. ನಿಮ್ಮ ಜೀವನದಲ್ಲಿ ಯಶಸ್ಸು ನಿಧಾನವಾಗಿ ನಿಮ್ಮ ಕಡೆಗೆ ಬರುತ್ತದೆ. ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಹಲವಾರು ಹೊಸ ಅವಕಾಶಗಳು ಬರಬಹುದು. ಕೆಲವು ಸಣ್ಣದಾಗಿ ಕಾಣಬಹುದು, ಆದರೆ ಅವುಗಳಲ್ಲಿ ದೊಡ್ಡ ಸಾಧ್ಯತೆ ಅಂದರೆ ವಿಶೇಷವಾಗಿ ಶ್ರೀಮಂತಿಕೆ, ಲಾಭ, ಹಣಕಾಸು, ವ್ಯವಹಾರ, ವ್ಯಾಪಾರ ಎಲ್ಲವನ್ನ ಈಡೇರಿಸಿಕೊಳ್ಳುವಂತಹ ಅದೃಷ್ಟ ಕೂಡ ಅಡಗಿರಬಹುದು. ಆದ್ದರಿಂದ ಪ್ರತಿಯೊಂದು ಅವಕಾಶವನ್ನು ಕೂಡ ಕೈ ಬೀಸಿ ಕರೆಯಿರಿ, ಮನಸಾರೆ ಒಪ್ಪಿಕೊಳ್ಳಿ. ನಿಮ್ಮ ಮನಸ್ಸು ಹೇಳುವಂತಹ ಸರಿಯಾದ ದಾರಿಯಲ್ಲಿ ನಿಮ್ಮ ಗುರಿಯನ್ನು ಸ್ಪಷ್ಟವಾಗಿ ನಿರ್ಧರಿಸಿ. ಅದೇ ರೀತಿ ನಿಮ್ಮ ಜೀವನದಲ್ಲಿ ನೀವು ಅಂದುಕೊಂಡಂತಹ ವಿಶೇಷವಾದ ಗುರಿಯನ್ನು ಸಾಧಿಸುವಂತಹ ಸಮಯ ಇನ್ನೇನು ಕೆಲವೇ ದಿನಗಳಲ್ಲಿ ಪ್ರಾರಂಭವಾಗುತ್ತೆ. ನಿರಂತರವಾಗಿ ಪ್ರಯತ್ನಿಸಿ. ಮಿಥುನ ರಾಶಿಯವರೇ, ಜೀವನದಲ್ಲಿ ಪ್ರತಿಯೊಂದು ದಿನವೂ ಹೊಸ ಪಾಠವನ್ನು ಕಲಿಸುತ್ತದೆ. ನೀವು ಧೈರ್ಯದಿಂದ, ಆತ್ಮವಿಶ್ವಾಸದಿಂದ ಮತ್ತು ಜಾಣ್ಮೆಯಿಂದ ಮುಂದೆ ಸಾಗಿದರೆ ನಿಮ್ಮ ಭವಿಷ್ಯ ಪ್ರಕಾಶಮಾನವಾಗಿ ವಜ್ರದಂತೆ ಹೊಳೆಯುತ್ತೆ. ನಿಮ್ಮ ಜೀವನದಲ್ಲಿ ಸಂತೋಷ, ಶಾಂತಿ ಮತ್ತು ಸಮೃದ್ಧಿ ಹೆಚ್ಚಾಗುತ್ತೆ. ಖಂಡಿತವಾಗಿ ಈ ಸಂದರ್ಭದಲ್ಲಿ ನಿಮ್ಮ ಮನೆ ಮತ್ತು ಮನಸ್ಸುಗಳಲ್ಲಿ ಯಾವಾಗಲೂ ಕೂಡ ಉನ್ನತವಾದ ಬೆಳಕು ಇರುತ್ತದೆ. ಒಳ್ಳೆಯ ಕೆಲಸ ಮಾಡಿದರೆ ಒಳ್ಳೆಯ ಪ್ರತಿಫಲ, ಒಳ್ಳೆಯ ಫಲಿತಾಂಶ ಆದಷ್ಟು ಬೇಗ ಜೀವನದಲ್ಲಿ ಬಂದೇ ಬರುತ್ತೆ. ಆದ್ದರಿಂದಾಗಿ ಒಳ್ಳೆಯ ಕೆಲಸಗಳನ್ನು ಮಾಡಿ, ಒಳ್ಳೆಯ ಪುಸ್ತಕಗಳನ್ನು ಓದಿ, ತಾಳ್ಮೆಯಿಂದ ಮುಂದುವರಿಸಿ. ಧ್ಯಾನ, ಯೋಗ, ಪ್ರಾಣಾಯಾಮ ಈ ರೀತಿಯಾದ ಒಂದು ಅಭ್ಯಾಸಗಳನ್ನು ರೂಢಿ ಮಾಡಿಕೊಳ್ಳಿ. ಈ ಸಮಯ ಕಳೆದು ಹೋಗಬಹುದು, ಆದರೆ ಪ್ರಕೃತಿ ನಿಮ್ಮ ಜೊತೆಗೆ ವಿಶೇಷವಾದ ಸಂದರ್ಭವನ್ನು ಸೃಷ್ಟಿ ಮಾಡಿಕೊಡುತ್ತದೆ. ಆದ್ದರಿಂದ ನಿಮ್ಮ ಜೀವನಕ್ಕೆ ಅದ್ಭುತವಾದ ಸಲಹೆಗಳು ಮತ್ತು ಮಾರ್ಗದರ್ಶನ, ಶಾಂತಿಯುತವಾಗಿ, ತಾಳ್ಮೆಯುತವಾಗಿ ಜೀವನವನ್ನು ನಡೆಸಿಕೊಂಡು ಹೋಗುವಂತಹ, ಯಾವುದೇ ಕಷ್ಟಗಳು ಬಂದರೂ ಕೂಡ ಕುಗ್ಗದೇ ಇರುವಂತಹ ಶಕ್ತಿ ನಿಮ್ಮೊಳಗೆ ನೀವು ಪಡೆದುಕೊಳ್ಳೋದಕ್ಕೆ ನಾವು ತಿಳಿಸಿರುವಂತಹ ಪರಿಹಾರಗಳ ಮೂಲಕ ನಿಮ್ಮ ಮನಸ್ಸಿಗೆ ಶಾಂತಿ, ನೆಮ್ಮದಿ, ಮತ್ತು ಅಷ್ಟ ಐಶ್ವರ್ಯ, ಸಿರಿ ಸಂಪತ್ತು ತಾನಾಗೆ ಬರುತ್ತೆ ಅಂತ ಹೇಳ್ತಾ, ಈ ಸಮಯದಲ್ಲಿ ನೀವು ಮಾಡಬೇಕಾಗಿರುವಂತಹ ಒಂದು ಮಂತ್ರ, ಶ್ರೀ ಮಂತ್ರವನ್ನು 108 ಬಾರಿ ಜಪಿಸಬೇಕು. ಇದು ಲಕ್ಷ್ಮೀ ದೇವಿಯ ಮಂತ್ರಾಕ್ಷರ ಆಗಿದೆ. ಇದರಿಂದಾಗಿ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಆಸೆಗಳು ನೆರವೇರುತ್ತೆ. ಹಣಕಾಸಿನ ಸಮಸ್ಯೆ ಸಂಪೂರ್ಣವಾಗಿ ದೂರವಾಗುತ್ತೆ. ತುಪ್ಪದ ದೀಪಾರಾಧನೆಯನ್ನು ಮಾಡಬೇಕು. ಲಕ್ಷ್ಮೀ ದೇವಿಯ ಮುಂದೆ 2 ತುಪ್ಪವನ್ನು ಬೆಳಗಿಸಿ ಶ್ರೀ ಮಂತ್ರವನ್ನು 108 ಬಾರಿ ಜಪಿಸಿ. ಈ ರೀತಿಯಾಗಿ 21 ದಿನಗಳ ಕಾಲ ಮಾಡ್ತಾ ಬನ್ನಿ. ನಿಮ್ಮ ಮನೆಯಲ್ಲಿ ಆಗುವಂತಹ ಬದಲಾವಣೆಯನ್ನು ವಿಶೇಷವಾಗಿ ನೀವು ನಿಮ್ಮ ಕಣ್ಣಾರೆ ನೋಡಬಹುದಾಗಿದೆ. ನಿಮ್ಮ ಜೀವನದಲ್ಲಿ ನೀವು ಅಂದುಕೊಂಡದ್ದೆಲ್ಲನ್ನ ಆದಷ್ಟು ಬೇಗ ಸಾಧಿಸಿ ನಿಮ್ಮ ಕನಸುಗಳನ್ನು ನೆರವೇರಿಸಿಕೊಳ್ಳಿ. ನಿಮ್ಮ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ವಿಜಯವನ್ನು ಸಾಧಿಸುವಂತಹ ಸಮಯ ಆದಷ್ಟು ಬೇಗ ಶೀಘ್ರವಾಗಿ ಹತ್ತಿರದಲ್ಲಿ ಬರ್ತಾ ಇದೆ ಎನ್ನುವಂತಹ ಸಿಹಿ ಸುದ್ದಿಯ ಮೂಲಕ ಈ ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.